ಪುನೀತ್ ರಾಜ್ಕುಮಾರ್ ಸಿನಿಮಾಗಳಂದ್ರೇನೆ ಹಾಗೆ ಅವರ ಸ್ಟೈಲ್ ಅಂಡ್ ಕದರ್ ಸಖತ್ತಾಗಿರುತ್ತೆ. ಯಾವಾಗಲೂ ಪುನೀತ್ ಹೊಸ ಕಾನ್ಸೆಪ್ಟ್ ಹುಡುಕೋದ್ರಿಂದ ಅವರ ಜೊತೆ ಹೆಜ್ಜೆ ಹಾಕೋಕೆ ಹೀರೋಯಿನ್ಸ್ ಕ್ಯೂನಲ್ಲಿ ನಿಲ್ತಾರೆ. ಈ ಬಾರಿ ಪವನ್ ಒಡೆಯರ್ ಡೈರೆಕ್ಷನ್ ನಲ್ಲಿ ಬರ್ತಾ ಇರೋ ಹೊಸ ಸಿನಿಮಾಗೆ ಹೀರೋಯಿನ್ ಫಿಕ್ಸ್ ಆಗಿದ್ದಾರೆ. ಹಾಗಾದ್ರೆ ಪುನೀತ್ ಜೊತೆ ರೊಮ್ಯಾನ್ಸ್ ಮಾಡೋಕೆ ರೆಡಿ ಆಗಿರೋ ಹೀರೋಯಿನ್ ಯಾರಂತ ನೀವೇ ನೋಡಿ. ಪುನೀತ್ ಸಿನಿಮಾದಲ್ಲಿ ಹೊಸ ಪ್ರತಿಭೆಗೆ ಚಾನ್ಸ್. ಅಪ್ಪು ತರ ಪ್ರಿಯಾಂಕಾ ಅತ್ತರ ಫೇಮಸ್. ನೀನ್ ಬಂದಿರೋದು ಠಾಕೂರ್ ಜಂಗಲ್ಗೆ ಕನ್ಫರ್ಮ್. ಏನೋ ಕನ್ಫರ್ಮ್, ಹಂಟರ್ ನಾನೇ. ಪವರ್ ಸ್ಟಾರ್ ಪುನೀತ್ ಆಕ್ಟ್ ಮಾಡಿರೋ ಅಂಜನಿ ಪುತ್ರ ಚಿತ್ರ ಇತ್ತೀಚೆಗಷ್ಟೇ ರಿಲೀಸ್ ಆಗಿ ಸ್ಯಾಂಡಲ್ವುಡ್ ನಲ್ಲಿ ಭಾರಿ ಸದ್ದು ಮಾಡಿತು. ಚಂದ ಚಂದ ನನ್ನ ಹೆಂಡತಿ ಅಂತಲೇ ಅಪ್ಪು ಹುಡುಗಿರ ಮನಗೆದ್ದಿದ್ದ. ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕೊಂಡ್ ಬಂದ್ರೆ. ಭಾರಿ ಖುಷಿ ಮರ್ರೆ ನಂಗೆ ನನ್ನ ಹೆಂಡತಿ ಕಂಡ್ರೆ, ಒಂದು ಚೂರು ಬೈಯುವುದಿಲ್ಲ ರಾತ್ರಿ ಕುಡ್ಕ ಬಂದ್ರೆ. ಟಿವಿ ರೇಡಿಯೋ ಎಂತ ಬೇಡ ಅವಳು ಮನೆಗಿದ್ರೆ, ಅವಳು ಉಂಟ ಇಲ್ಲ ಕಾಣಿ ನಾನು ಊಟ ಮಾಡ್ದೆ. ಇದರ ಬೆನ್ನಲ್ಲಿ ಇದೀಗ ಪುನೀತ್ನ ಮತ್ತೊಂದು ಸಿನಿಮಾ ಸೆಟ್ ಏರೋಕೆ ರೆಡಿಯಾಗಿದ್ದು, ಈ ಬಾರಿ ಪ್ರಿಯಾಂಕಾ ಜ್ವಾಲಕರ್ ಎಂಬ ಬೆಡಗಿ ಪುನೀತ್ ಜೊತೆ ಅಂದ ಹಾಗೆ ಪ್ರಿಯಾಂಕಾ ಜ್ವಾಲಕರ್ ಮೂಲತಃ ಮಹಾರಾಷ್ಟ್ರದ ಅನಂತಪುರದ ಹುಡುಗಿ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋ ಪ್ರಿಯಾಂಕಾ ತೆಲುಗಿನಲ್ಲಿ ಅರ್ಜುನ್ ರೆಡ್ಡಿ ಖ್ಯಾತಿಯ ವಿಜಯ್ ದೇವರಕೊಂಡ ನಟನೆಯ ಟ್ಯಾಕ್ಸಿವಾಲ ಚಿತ್ರದಲ್ಲಿ ನಟಿಸಿದ್ದಾರೆ. ಟ್ಯಾಕ್ಸಿವಾಲ ಬಳಿಕ ಅಪ್ಪು ಜೊತೆ ನಡೆಸುವ ಅವಕಾಶವನ್ನ ಪ್ರಿಯಾಂಕಾ ಪಡೆದಿದ್ದಾರೆ. ಇನ್ನು ಪ್ರಿಯಾಂಕಾ ಜ್ವಾಲಕರ್ ಅಪ್ಪು ಸಿನಿಮಾಗೆ ಸೂಟ್ ಆಗುವ ಕಾರಣದಿಂದ ಅವರನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡಲಾಗಿದೆಯಂತೆ. ಪ್ರಿಯಾಂಕಾ ಕೂಡ ಖುಷಿಯಿಂದ ತಮಗೆ ಬಂದ ಈ ಅವಕಾಶವನ್ನ ಒಪ್ಪಿಕೊಂಡಿದ್ದು, ಈ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಮಾರ್ಚ್ 8ರಿಂದ ಪುನೀತ್ರ ಹೊಸ ಸಿನಿಮಾ ಶೂಟಿಂಗ್ ಆರಂಭವಾಗಲಿದೆ. ಇನ್ನು ಪುನೀತ್ರ ಹೊಸ ಚಿತ್ರಕ್ಕೆ ಡಿ ಇಮನ್ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ. ಜೊತೆಗೆ ರಣವಿಕ್ರಮನ್ ನಂತರ ಮತ್ತೆ ಪವನ್ ಒಡೆಯರ್ ಹಾಗೂ ಪುನೀತ್ ಒಂದಾಗಿದ್ದು, ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ. ಇನ್ನು ರಾಕ್ಲೈನ್ ವೆಂಕಟೇಶ್ ಈ ಸಿನಿಮಾಗೆ ಬಂಡವಾಳ ಹಾಕ್ತಿದ್ದಾರೆ. ಒಟ್ನಲ್ಲಿ ಪುನೀತ್ ಆಕ್ಟ್ ಮಾಡ್ತಿರೋ ಹೊಸ ಸಿನಿಮಾಗೆ ಹೀರೋಯಿನ್ ಸಿಕ್ಕಿದ್ದು, ಪ್ರಿಯಾಂಕಾ ಪುನೀತ್ ಕೆಮಿಸ್ಟ್ರಿ ವರ್ಕೌಟ್ ಆಗುತ್ತಾ ಕಾದ್ ನೋಡಬೇಕಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, TV9.